ನಮಸ್ತೆ. ನೋಡಿ, ಇವತ್ತೇ ಈ ನಮ್ಮ ದೇಶಿ ಬ್ರೀಡ್ಗಳನ್ನು ಸಾಕಿದ್ರೆ ಲಾಸ್ ಆಗುತ್ತೆ ಅಂತ ಹೇಳ್ತಾರೆ. ಯಾವ ಕಾರಣಕ್ಕೂ ಲಾಸ್ ಆಗಲ್ಲ ಅನ್ನೋದಕ್ಕೆ ಕೆಲವು ಉದಾಹರಣೆಗಳನ್ನು ಕೊಡೋಣ ಅಂತ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ನಾವು ಇವಾಗ ಗೀರ್ ಬ್ರೀಡನ್ನು ಸಾಕಿದ್ದೀವಿ. ಗೀರ್ ಸಾಕಿದ್ರೆ ಪ್ರಾಫಿಟು, ಲಕ್ಷಗಟ್ಟಲೆ ರೇಟು ಏನಿಲ್ಲ. ನೀವು ಮಲ್ನಾಡು ಗಿಡ್ಡ ಸಾಕಿದ್ರೂ ಆಗುತ್ತೆ, ಹಳ್ಳಿ ಕಾರ್ ಸಾಕಿದ್ರೂ ಆಗುತ್ತೆ. ಯಾವುದೇ ಹಸುವನ್ನು ನಮ್ಮ ಭಾರತದ ಯಾವ ತಳಿಯನ್ನು ಸಾಕಿದ್ರೂ ನಿಮಗೆ ಯಾವ ಕಾರಣಕ್ಕೂ ಲಾಸ್ ಆಗಲ್ಲ. ಒಂದನೇದಾಗಿ ಜಮೀನಿದ್ದವ್ರು ಸಾಕಿದ್ರೆ ಅದರದ್ದು ಗೊಬ್ಬರಗಳು ನಾವು ಕೊಳ್ಳೋ ಕೆಲಸ ಇಲ್ಲ. ರಾಸಾಯನಿಕ ಗೊಬ್ಬರಗಳನ್ನು ಬಿಟ್ಟು ಇದ್ರ ಗೊಬ್ಬರನೇ ನಾವು ಎಲ್ಲ ಕಡೆ ಯೂಸ್ ಮಾಡ್ಬೋದು. ಆಮೇಲೆ ಈಗ ಸಗಣಿ ಬಗ್ಗೆ ಹೇಳಬೇಕು ಅಂದರೆ ಅದರ ಗೋಮಯ ತಗೊಂಡು ನೀವು ಬೆರಣಿ ತಟ್ಟಿದ್ರೆ ಬೆರಣಿಯನ್ನು ಮಾರ್ಕೆಟಲ್ಲಿ ಇವಾಗ 15 ಬೆರಣಿ ನೀವು ಸೇಲ್ ಮಾಡಿದ್ರಿ ಅಂದರೆ 1 kg ಬರುತ್ತೆ, ನಿಮಗೆ 50 ರೂಪಾಯಿಗೆ ಸೇಲ್ ಆಗುತ್ತೆ. ಒಳ್ಳೆ ವ್ಯಾಲ್ಯೂ ಇದೆ. ಇವಾಗ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಅದನ್ನು ಮಾರ್ಕೆಟಲ್ಲಿ ಹೆಂಗೆ ಮಾರ್ಕೆಟ್ ಮಾಡೋದು, ಹೆಂಗೆ ಸೇಲ್ ಮಾಡೋದು ಅಂತ ಗೊತ್ತಿಲ್ಲ. ಸ್ವಲ್ಪ ನಾವು ಕೆಲಸ ಮಾಡಬೇಕು. ಈಗ ಬೇರೆದ್ರೆಲ್ಲ ನೋಡಿ, ಮಾರ್ಕೆಟಿಗೆ ಹೋಗ್ತೀವಿ, ರಸಗೊಬ್ಬರ ಒಂದು ಅಂಗಡಿಯಲ್ಲಿ ಇಲ್ಲ ಅಂದರೆ 100 ಅಂಗಡಿ ಹುಡ್ಕೊಂಡು ರಸಗೊಬ್ಬರನ ನಾವು ತಗೊಬರ್ತಾ ಇದ್ದೀವಿ. ಯಾರು ಬಿಟ್ಟು ಬರ್ತಾರೆ ಹೇಳಿ? ಯಾವುದೇ ಗೊಬ್ಬರ ಈ ಸಲ ಅಂತೂ ಗೊಬ್ಬರ ತುಂಬ ಅಭಾವ ಆದಾಗ ಎಷ್ಟು ಹುಡುಕಾಡಿದ್ದೀವಿ. ಅದೇ ಥರ ಸ್ವಲ್ಪ ಮಾರ್ಕೆಟಿಗೆ ನಾವು ಓಡಾಡಬೇಕು. ಜನರ ಹತ್ರ ನಮ್ಮ ಹತ್ರ ಇದೆ ಅಂತ ನಾವು ಹೇಳಬೇಕು. ಒಂದು ಸ್ವಲ್ಪ ದಿನ ಲೇಟ್ ಆಗ್ಬೋದು, 100% ಜನ ಹುಡ್ಕೊಂಡು ಬಂದೇ ಬರ್ತಾರೆ. ಆ ಥರ ಇವಾಗ ಇಲ್ಲ ನಿಮ್ಗೆ ಆಗಲ್ಲ ಅಂದರೆ ಎರೆಗೊಬ್ಬರ ಮಾಡಿ. ಎರೆಹುಳದ ಗೊಬ್ಬರ ಮಾಡಲಿಕ್ಕೆ ಏನು ಕಷ್ಟ ಇಲ್ಲ ತಾನೇ, ಮನೆಯಲ್ಲೇ ಮಾಡ್ಕೋಬೋದು. ಅದನ್ನು ಹುಡ್ಕೊಂಡು ಜನ ಬರ್ತಾರೆ. ಎರೆಹುಳದ ಗೊಬ್ಬರನೂ ನಾವು ಮಾಡ್ಬೋದು. ಇಲ್ಲ ಎರೆಹುಳದ ಗೊಬ್ಬರ ಆಗಲ್ಲ, ಏನೂ ಆಗಲ್ಲ ಅಂದರೆ ಹಸು ಹೆಂಗೆ ಗೊಬ್ಬರ ಹಾಕುತ್ತೆ ಅದೇ ಗೊಬ್ಬರನ ನೀವು ಸಗಣಿಯನ್ನು ಯೂಸ್ ಮಾಡಿಕೊಂಡು ಚೆನ್ನಾಗಿ ನಮ್ಮ ಹೊಲಗಳಿಗೆ ಅದನ್ನೇ ನಾವು ಡೈರೆಕ್ಟಾಗಿ ಯೂಸ್ ಮಾಡ್ಕೋಬೋದು. ಆಮೇಲೆ ಹಾಲು, ನಾನು ಹೇಳ್ತಾ ಇರೋದು ಹಾಲು ಲಾಸ್ಟ್ ಆಪ್ಷನ್ನು. ಹಾಲು ಎಲ್ಲ ಹಸುಗಳು ಹಾಲು ಬರುತ್ತೆ. 2 ಆಕಳು ಇದ್ದರೆ ನಿಮಗೆ ವರ್ಷ ಇಡೀ ಹಾಲು ಬರುತ್ತೆ, ಹಾಲಲ್ಲಿ ಇನ್ಕಮ್ ಬರುತ್ತೆ. ಎಲ್ಲ ಇಲ್ಲ, ನಿಮಗಿಲ್ಲ ಒಂದು ಹಸು ಇದೆ, 2 ಹಸು ಇದೆ ಅಂದರೆ ನಿಮ್ಗೊಂದು 7-8 ತಿಂಗಳಷ್ಟೇ ಹಾಲಿರುತ್ತೆ. ಆ ಟೈಮಿಗೆ ನಿಮ್ಗೆ ಏನಾದರೂ ಇಂಡಿಯನ್ ಬ್ರೀಡ್ ನಿಮ್ಮ ಹತ್ರ ಇದೆ ಅಂದರೆ ನಾವು 100% ನಿಮಗೆ ಗಿರಾಕಿಗಳನ್ನು ಬೇಕಾದರೆ ನಾನು ನಿಮಗೆ ಎಲ್ಲಿ ತಗೊಳ್ತಾರೆ ಏನು ಅನ್ನೋದನ್ನು ಬೇಕಾದರೆ ನಾನು ಡೀಟೇಲ್ಸನ್ನು ಕಳಿಸ್ಲಿಕ್ಕೆ ವ್ಯವಸ್ಥೆ ಮಾಡ್ತೀನಿ. ಡಿಸ್ಕ್ರಿಪ್ಷನ್ನಲ್ಲಿ ಅದ್ರ ಬಗ್ಗೆನೂ ಎಲ್ಲ ಡೀಟೇಲ್ಸನ್ನು ಹಾಕ್ತೀನಿ. ಈ ಥರ ಇರೋದ್ರಿಂದ ಇಂಡಿಯನ್ ಬ್ರೀಡ್ ಸಾಕಿರೋದ್ರಿಂದ ಯಾರಿಗೂ ಯಾವ ಕಾರಣಕ್ಕೂ ಲಾಸ್ ಆಗಲ್ಲ. ಇವಾಗ ನೋಡಿ, ಒಂದು ಆಕಳಿದೆ ಅಂದರೆ ಇವಾಗ ಅದರದ್ದು ನೀವು ಸಗಣಿ ತೊಗೊಂಡ್ಬಿಟ್ಟು ಗೋಕೃಪಾಮೃತ ಮಾಡ್ಬೋದು. ಆಮೇಲೆ ಜೀವಾಮೃತ ಮಾಡ್ಬೋದು. ಆಮೇಲೆ ಆಕಳು ಟೋಟಲ್ ಆಕಳಲ್ಲಿ ಏನು ಬರುತ್ತಲ್ರಿ, ಪ್ರತಿಯೊಂದು ನೀವು ಅದರದ್ದು ಮೈ ತೊಳೆದು ನೀರಿಂದ ಹಿಡಿದು ನೀವು ಹೊಲಗಳಿಗೆ ಯೂಸ್ ಮಾಡ್ಕೋಬೋದು. ಯಾವುದು ವೇಸ್ಟ್ ಇಲ್ಲ ಇಂಡಿಯನ್ ಬ್ರೀಡಲ್ಲಿ. ಅದರದ್ದು ಕೊಟ್ಟಿಗೆ ತೊಳೆದ್ರಿಂದ ಹಿಡಿದು ಅದ್ರ ಸ್ನಾನ ಮಾಡಿಸಿದ್ದ ಹಿಡಿದು ಪ್ರತಿಯೊಂದನ್ನು ನಿಮಗೆ ಎಲ್ಲೂ ಏನು ವೇಸ್ಟ್ ಆಗಲ್ಲ. ಮತ್ತು ನಾವು ಯಾಕೆ ಇಂಡಿಯನ್ ಬ್ರೀಡ್ ತಳಿ ಸಾಕಿ ನಾವು ಲಾಸಲ್ಲಿದ್ದೀವಿ, ಅದರಿಂದ ಏನು ಬೆನಿಫಿಟ್ ಇಲ್ಲ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಈ ಕೆಲವರೆಲ್ಲ ಅದರಲ್ಲಿ ಲಕ್ಷಾನುಗಟ್ಟಲೆ ದುಡಿತಾ ಇದ್ದಾರೆ. ಉದಾಹರಣೆಗೆ ಈಗ ನಮ್ಮ ಫಾರ್ಮಿಗೆ ನಿಮಗೆ ಹೇಳಬೇಕು ಅಂದರೆ ಪ್ರಾಫಿಟೇಬಲ್ಲೇ ಇರುತ್ತೆ, ಬಿಟ್ಟರೆ ಯಾವ ಕಾರಣಕ್ಕೂ ಲಾಸ್ ಆಗಲ್ಲ. ಖರ್ಚು ತುಂಬ ಕಮ್ಮಿ ಇರುತ್ತೆ. ಇವಾಗ ಈಗ ನೀವು ಸುಮ್ಮನೆ ಅನಾವಶ್ಯಕ ಸಿಕ್ಕಾಪಟ್ಟೆ ಖರ್ಚು ಮಾಡಿಬಿಟ್ಟು ಆಮೇಲೆ ನಮ್ಮ ಹತ್ರ ಏನೂ ಲಾಭ ಇಲ್ಲ ಅಂತ ಅನ್ನೋದಲ್ಲ. ಖರ್ಚನ್ನು ಕಮ್ಮಿ ಮಾಡಿ ಹಸುಗಳ ಗೊಬ್ಬರನ್ನೇ ಯೂಸ್ ಮಾಡಿ. 1 ಎಕರೆ ಜಮೀನಿದೆ ಅಂದರೆ ರಸಗೊಬ್ಬರಗಳನ್ನೆಲ್ಲ ಬಿಟ್ಟು 2 ಹಸು ಕಟ್ಕೊಂಡು ಅದ್ರ ಸಗಣಿಯಿಂದನೇ ಬೆಳೆ ಬೆಳೀರಿ. ಆವಾಗ ನಿಮಗೆ ಖರ್ಚು ಕಮ್ಮಿ ಆಗುತ್ತೆ, ಆದಾಯ ಹೆಚ್ಚಾಗುತ್ತೆ ಅಷ್ಟೇ. ಈಗ ನಾವೇನು ಮಾಡ್ತೀವಿ ಅಂದರೆ ಖರ್ಚನ್ನೇ ಸಿಕ್ಕಾಪಟ್ಟೆ ರಸಗೊಬ್ಬರಗಳು ಅದು ಇದು ದಬಾಯಿಸಿ ಹಾಕ್ಬಿಟ್ಟು ಬರೋ ಖರ್ಚನ್ನೆಲ್ಲ ಅದ್ರ ಮೇಲ್ಗಡೆ ಹಾಕೋದು. ಆಮೇಲೆ ಇವಾಗ ಒಂದು ಇದಾಗ್ಬಿಟ್ಟಿದೆ, ಕಂಪ್ನಿಗಳು, ಎಷ್ಟು ಕಂಪ್ನಿಗಳು ಬಂದಿದ್ದಾರೆ, ಅವರೆಲ್ಲ ದುಡ್ಡು ಮಾಡ್ಕೊಳ್ತಾ ಇದ್ದಾರೆ. ಯಾಕೆ ದುಡ್ಡು ಮಾಡ್ಕೊಳ್ತಾ ಇದ್ದಾರೆ ಅಂದರೆ ನಾವು ಬೀಜ ಬೆಳೆದಿರ್ತೀವಿ. ಒಂದು ಉದಾಹರಣೆಗೆ ಮೆಕ್ಕೆಜೋಳ ತಗೊಳ್ಳೋಣ. ಮೆಕ್ಕೆಜೋಳ ನಾವು ಬೆಳೆದಿರ್ತೀವಿ, ಚೆನ್ನಾಗಿ ಬೆಳೆದಿತ್ತು ಅಂದರೆ ನಮ್ಮ ತೋಟದಿಂದನೇ ಬೀಜ ತೊಗೊಂಡು ಹೋಗ್ತಾರೆ, ಅಂದರೆ ನಮ್ಮ ಹೊಲದಿಂದನೇ ಬೀಜ ತೊಗೊಂಡು ಹೋಗ್ತಾರೆ. ಅದಕ್ಕೆ ಮೆಡಿಸಿನ್ ಹಾಕ್ತಾರೆ, ಮತ್ತಿನ್ನೇನು ಹಾಕಲ್ಲ. ಅದೇ ಬೀಜನೇ ವಾಪಸ್ಸು ಪ್ಯಾಕೆಟಲ್ಲಿ ಹಾಕಿ ನಮಗೆ ವಾಪಸ್ ಕೊಡ್ತಾರೆ. ನಾವು 4 kgಗೆ 1000 ರೂಪಾಯಿ ಕೊಡ್ತೀವಿ. ಇಲ್ಲಿ ನಾವು ಮಾರಾಟ ಮಾಡಬೇಕಾದ್ರೆ 20-22 ರೂಪಾಯಿಗೆ ಮಾರ್ತೀವಿ. ನಾವು ಏನು ದಡ್ಡರು, ಬುದ್ಧಿವಂತರು, ರೈತರು ಏನು ಗೊತ್ತಾಗ್ತಾ ಇಲ್ಲ. ಪರಿಸ್ಥಿತಿ ಹೆಂಗೆ ಬಂದುಬಿಟ್ಟಿದೆ ಅಂದರೆ ಎಲ್ಲ ಹಾಗೆ ಕಂಪ್ನಿಗಳ ಹಿಂದ್ಗಡೆ ಬಂದು ಅವರ ಬೆನಿಫಿಟ್ಗೋಸ್ಕರ ಇಲ್ಲ ಇಳುವರಿ ಹೆಂಗೆ ಬರುತ್ತೆ ಹಿಂಗೆ ಬರುತ್ತೆ ಹಾಕಿ ಬೀಜ ಹಾಕಿ ಸುಮ್ಮನೆ ಬಿಡಿ, ಅದೇನು ಇಳುವರಿ ಬರುತ್ತೆ ನೋಡೋಣ. ದಯವಿಟ್ಟು ನಾನು ಹೇಳೋದೇನು ಅಂದರೆ ಮಾಡೋರು ಮಾಡ್ತಾ ಇರ್ತಾರೆ. ನಾವುಗಳು ರೈತರಾದವರು ಅಷ್ಟರ ಮಟ್ಟಿಗೂ ದಡ್ಡರು ಮೂರ್ಖರು ಆಗಬಾರ್ದು ಅಂತ ನಾನು ಹೇಳ್ತೀನಿ. ಯಾಕೆ ಗೊತ್ತಾ, ಬೀಜ ಯಾವುದೇ ಕಂಪ್ನಿಯವ್ರದ್ದು ಜಮೀನಿಲ್ಲ ರೀ. ಯಾವ ಕಂಪ್ನಿಯವರು ಒಂದು 100 ಎಕರೆ ಜಮೀನು ಇಟ್ಕೊಂಡು ಅವ್ರು ಬೆಳೆದ್ಬಿಟ್ಟು ಆ ಬೀಜ ತೆಗೆದು ನಮಗೆ ಯಾರೂ ಕೊಡ್ತಾ ಇಲ್ಲ.
ನಮಗೆ ಅವ್ರು ಕೊಡ್ತಾ ಇರೋದು ನಮ್ಮ ಜಮೀನಲ್ಲೇ ಬೆಳೆದ ಬೀಜನ ತಗೊಂಡೋಗಿ ಅದನ್ನೇ ವಾಪಸ್ ನಮಗೆ ತಂದು ಕೊಡ್ತಾರೆ. ಒಂದೇ ಒಂದು ಪ್ಯಾಕೆಟ್ ಮಾಡ್ತಾರೆ. ಆಮೇಲೆ ಏನಾಗುತ್ತೆ, 20 ರೂಪಾಯಿದು ಒಯ್ದಿರ್ತಾರೆ, ಆರಿಸ್ತಾರೆ ಅಂದ್ಕೊಳ್ಳಿ, ಅದರಲ್ಲಿ ಒಳ್ಳೆ ಬೀಜಗಳನ್ನು ಆರಿಸ್ತಾರೆ. 2 ಕೆ ಜಿ 1 ಕೆ ಜಿ ಮಾಡ್ಬೋದು. 20 ರೂಪಾಯಿ ಇದ್ದಿದ್ದು ಎಷ್ಟು ರೂಪಾಯಿ ಆಗ್ಬೋದು? 30 ರೂಪಾಯಿ ಆಗ್ಬೋದು. 300 ರೂಪಾಯಿ ಅದಂಗೆ ಆಗುತ್ತೆ ಹೇಳಿ. ಈಗ 4 3 12 4ರಂತೆ 3 ಥರ ನೀವು ಮಾಡಿದ್ರು 1200 ರೂಪಾಯಿ ಒಳಗಡೆ ಯಾವ ಬೀಜನೂ ಸಿಗಲ್ಲ ನಿಮಗೆ. 1200 ರೂಪಾಯಿ ಕಿಲೋ ಇದೆ. ಮೆಕ್ಕೆಜೋಳದ ಬಗ್ಗೆ ಹೇಳ್ತಾ ಇದ್ದೀನಿ. ಈ ಥರ ನಾವು ದಡ್ಡರಾಗಿದ್ದೀವಿ ಬಿಟ್ಟರೆ ಬುದ್ಧಿವಂತರಾಗಿದ್ದಾರೆ. ರೈತರು ಬೇಗ ಎಚ್ಚೆತ್ಕೊಳ್ಳಿಲ್ಲ ಅಂದರೂ ಅದೇ 1200 ರೂಪಾಯಿಗೆ ನಿಮ್ಗೆ 40 ರೂಪಾಯಿಗೆ 100 120 ರೂಪಾಯಿ ಒಳಗಡೆ ಆ ಬೀಜ ನಿಮ್ಗೆ ಸಿಗುತ್ತೆ. ಬಿತ್ಬೋದಲ್ವ, ಆರಾಮಾಗಿ ಬಿತ್ಬೋದು. ಯಾಕೆ ಆ ಬೀಜಕ್ಕೆ ನೀವು ಹೋಗ್ತೀರಾ? ನಿಮ್ಮ ತೋಟದಲ್ಲಿ ಮೆಕ್ಕೆಜೋಳ ಮುರಿದಾಗ, ಇಲ್ಲ ಅಂದರೆ ಅಕ್ಕಪಕ್ಕದ ಹೊಲದಲ್ಲಿ ಯಾರ ಜಮೀನಲ್ಲಿ ಚೆನ್ನಾಗಿರೋ ಬೀಜ ಬರುತ್ತೆ ಅವ್ರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡು ಅವ್ರಿಗೆ ಬೇಕಾದರೆ ಹೆಚ್ಚಿಗೆ ಕೊಡಿ. ನೀವು 25 ರೂಪಾಯಿ ತಗೊಳ್ತೀರಪ್ಪ, 50 ರೂಪಾಯಿ ತಗೊಳ್ಳಿ. ಅದನ್ನು ತಂದು ನೀಟಾಗಿ ಬೇವಿನ ಎಲೆ ಹಾಕಿ ನೀಟಾಗಿ ಸಂಗ್ರಹಿಸಿಡಬೇಕು. ಇಟ್ಟರೆ ನಮಗೆ ಆರಾಮಾಗಿ ಮುಂದಿನ ವರ್ಷಕ್ಕೆ ಅದೇ ಬೀಜ ಬರುತ್ತೆ, ಅದೇ ಇಳುವರಿ ಬರುತ್ತೆ. ನಾವು ಅದನ್ನು ಬಿಟ್ಕೊಂಡು ಮಾರ್ಕೆಟಿಗೆ ಹೋಗಿ ಎಲ್ಲದು, ಇದು ಒಂದು ಹೇಳ್ತಾ ಇಲ್ಲ ನಾನು, ಪ್ರತಿಯೊಂದರಲ್ಲೂ ನಾವು ಮಾರ್ಕೆಟಿಂದ ಪರ್ಚೇಸ್ ಮಾಡೋದು ನಮಗೊಂಥರ ಚಟ ಆಗಿಬಿಟ್ಟಿದೆ. ಅದು ನಮ್ಗೆ ಅಲ್ಲಿಂದ ತಂದರೆ ಸಮಾಧಾನ. ರಸಗೊಬ್ಬರಗಳನ್ನು ಇಲ್ಲಿ ಮನೆಯಲ್ಲಿ ಬಂಗಾರ ಇದ್ದರೂ ಕೂಡ, ಬಂಗಾರದಂಥ ಗೊಬ್ಬರ ಇದ್ದರೂ ಅದನ್ನು ನಾವು ಹಾಕಲ್ಲ. ನಮಗೆ ಅಲ್ಲಿ ಹೋಗಿ ತೊಗೊಂಡು ಬರಬೇಕು, ದುಡ್ಡು ಕೊಡಬೇಕು. 2-2.5 3,000 ರೂಪಾಯಿ ಒಂದು ಚೀಲಕ್ಕೆ, ಒಂದು ಕ್ವಿಂಟಲಿಗೆ ಕೊಟ್ಟಾಗ ಸಮಾಧಾನ. ಈ ವರ್ಷ ಚೆನ್ನಾಗಿದೆ ಅಂತ. ಮಳೆ ಕೈ ಕೊಟ್ಟರೆ ಯಾವ ಗೊಬ್ಬರ ಹಾಕಿದ್ರೂ ಬೆಳೆ ಬರಲ್ಲ. ದಯವಿಟ್ಟು ಇದನ್ನೆಲ್ಲ ರೈತರು ಬಿಟ್ಟು ನಮ್ಮ ಹಸುಗಳ ಗೊಬ್ಬರವನ್ನು ಹಾಕಿ, ಆದಷ್ಟು ದೇಶಿ ಹಸುವಿನ ಗೊಬ್ಬರದಿಂದ ಜೀವಾಮೃತ, ಆಮೇಲೆ ನೀವು ಗೋಕೃಪಾಮೃತ ಇದನ್ನೆಲ್ಲ ಮಾಡಿ. ಅದನ್ನು ಮಾಡಿದಾಗಲೂ ಸುಮ್ಮನೆ ಮಾಡಿದ್ರೆ ಆಗಲ್ಲ. ನೀವು ಅದನ್ನು ಮಾಡಬೇಕಾದ್ರೆ ಪ್ರಮಾಣ ತಿಳ್ಕೊಬೇಕು, ಯಾವ ಪ್ರಮಾಣದಲ್ಲಿ ಏನನ್ನು ಹಾಕಬೇಕು. ಈಗ ಒಂದು ಜೀವಾಮೃತ ಮಾಡಬೇಕು ಅಂತ ಇಟ್ಕೊಳ್ಳಿ, ಅದಕ್ಕೆ 5 ವೆರೈಟಿ ಐಟಮನ್ನು ಮಿಕ್ಸ್ ಮಾಡಬೇಕು ನಾವು. ಇವಾಗ ಗೋಮೂತ್ರ, ಗೊಬ್ಬರ, ಆಮೇಲೆ ಅದ್ರ ಜೊತೆಗೆ ಮಜ್ಜಿಗೆ ಅಥವಾ ಮೊಸರನ್ನು ಹಾಕಬೇಕು, ಆಮೇಲೆ ಬೆಲ್ಲ ಹಾಕಬೇಕು, ಆಮೇಲೆ ಹಣ್ಣನ್ನು ಇದನ್ನೆಲ್ಲ ಮಿಕ್ಸ್ ಮಾಡಬೇಕು. ಅಂದರೆ ಪ್ರಮಾಣಬದ್ಧವಾಗಿ ಮಾಡಬೇಕು. ಸುಮ್ಮನೆ ನಾವು ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ, ನಾವು ಜೀವಾಮೃತ ಮಾಡಿದ್ದೀವಿ, ನಮ್ಮಲ್ಲಿ ಕೆಲಸನೇ ಮಾಡ್ತಾ ಇಲ್ಲ, ಇದನ್ನೆಲ್ಲ ಹೇಳ್ಕೊಳ್ತಾ ಹೋದರೆ ಯಾವ ಕಾರಣಕ್ಕೂ ನಮಗೆ ಯಾವ ಜೀವಾಮೃತನೂ ಕೆಲಸ ಮಾಡಲ್ಲ, ಯಾವ ಟ್ರೈಕೋಡರ್ಮನೂ ಕೆಲಸ ಮಾಡವಲ್ಲ. ಯಾವುದು ನೀವು ಯಾವುದೇ ನಾವು ಮಾಡಿರೋದು. ಈಗ ನಾವು ಉದಾಹರಣೆಗೆ ನಾನೊಂದು ಹೇಳ್ತೀನಿ, ಏನು ಗೊತ್ತಾ? ಇವಾಗ ನಾವು ಆಯುರ್ವೇದಿಕ್ ಡಾಕ್ಟ್ರ್ ಹತ್ರ ಮೆಡಿಷನ್ ತೊಗೊಳ್ತೀವಿ ಅಂದರೆ ಪಥ್ಯ ಮಾಡಬೇಕು. ನೀವು ಔಷಧಿ ಕೊಟ್ಟರೆ ಪ್ರಮಾಣದಲ್ಲಿ ತಗೊಳ್ಬೇಕು, ಒಂದು ಸಿಸ್ಟಮ್ ಇರುತ್ತೆ. ಅದೇ ನೀವು ಅಲೋಪತಿಗೆ ಹೋಗಿ ನಿಮಗೆ ಯಾವುದೇ ಸಿಸ್ಟಮ್ ಇಲ್ಲ, 2 ಟ್ಯಾಬ್ಲೆಟು 3 ಟೈಮ್ ಹೇಳ್ತಾರೆ, ನುಂಗ್ಬಿಡಿ, ಏನು ಬೇಕಾದ್ರೆ ತಿನ್ನಿ, ಏನು ಬೇಕಾದ್ರೆ ಉಣ್ಣಿ, ಏನೂ ಆಗಲ್ಲ ಅಂತ ಹೇಳ್ತಾರೆ. ಅದಕ್ಕಾಗಿ ನಾನು ಹೇಳೋದೇನು ಅಂದರೆ, ನಾವು ಆಯುರ್ವೇದಿಕಲ್ಲಿದ್ದೀವಿ. ಆರ್ಗ್ಯಾನಿಕ್ಕಿಗೆ ಆಯುರ್ವೇದಿಕ್ಕಿಗೆ ಡಿಫ್ರೆನ್ಸ್ ಏನೂ ಇಲ್ಲ. ಮನುಷ್ಯರು ತಿನ್ನೋದು ಆಯುರ್ವೇದಿಕ್ಕು, ನಾವು ಗಿಡಗಳಿಗೆ ಹಾಕೋದು ಆರ್ಗ್ಯಾನಿಕ್ಕಾಗಿ ಬೆಳಿಬೇಕು ಅಂದಾಗ ಆರ್ಗ್ಯಾನಿಕ್ಕಲ್ಲೇ ಎಲ್ಲದನ್ನೂ ರೆಡಿ ಮಾಡಬೇಕು. ಅದಕ್ಕೆ ಪದ್ಧತಿಗಳಿರುತ್ತೆ. ಆ ಪದ್ಧತಿಗಳನ್ನು ಬಿಟ್ಟು ನೀವು ಮಾಡಿದ್ರೆ ತಪ್ಪಾಗಿ ಮಾಡಲಿಕ್ಕೆ ಹೋದರೆ ಅದು ಯಾವುದೂ ನಮಗೆ ಇನ್ಕಮ್ ಬರಲ್ಲ. ಅದರಿಂದನೇ ನಾನು ಹೇಳೋದೇನೆಂದರೆ, 2 ಹಸು ಕಟ್ಕೊಂಡಿದ್ದೀರಾ, ಲಾಸಲ್ಲಿ ಇದ್ದೀನಿ ಅಂತ ಹೇಳಿ ಯಾರಿಗಾದರೂ ಅನಿಸಿದ್ರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ಅದು ಯಾಕೆ ನೀವು ಆರ್ಗ್ಯಾನಿಕ್ಕು ಇಲ್ಲ ಇಂಡಿಯನ್ ಬ್ರೀಡ್ ಹಸು ಕಟ್ಟಿ ಲಾಸಲ್ಲಿದ್ದೀರಾ ಅಂತ. ಸ್ವಲ್ಪ ಲೇಟ್ ಆಗುತ್ತೆ, ಪ್ರಾಫಿಟ್ ಕಮ್ಮಿ ಆಗುತ್ತೆ. ನಿಧಾನ 1 ವರ್ಷ 2 ವರ್ಷ ನೀವು ಮಾಡಿದ್ರಿ ಅಂದರೆ, ಇನ್ನೂ ನಾನು ಹೇಳಿದ್ದು ನಿಮಗೆ ಭರವಸೆ ಬರಲಿಲ್ಲ, ಇವನೇನು ಹೇಳ್ತಾ ಇದ್ದಾರೆ ಇವರು ಅಂತ ಅನಿಸಿದ್ರಿ ನಿಮಗೆ. ನಾನು ಹೇಳೋದೇನು ಅಂದರೆ, ನೀವು ಒಂದು ಸಲ ಕೊಲ್ಲಾಪುರ ನಿಯರ್ ಇರೋ ಮಹಾರಾಷ್ಟ್ರದಲ್ಲಿ ಕಾಡಸಿದ್ದೇಶ್ವರ ಮಠ ಇದೆ, ಒಂದು ಸಲ ವಿಸಿಟ್ ಮಾಡಿ. ಜೀವನ ಪಾವನ ಆಗುತ್ತೆ ರೈತರದ್ದು. ಅಂದರೆ 1 ಡೇಗೆ ಹಿಂಗೆ ಬಂದೆ ಅನ್ನಲ್ಲ, ಒಂದು 3-4 ದಿನ ನೀವು ಮಾಡೋ ಕೆಲಸಗಳನ್ನೆಲ್ಲ ಬಿಟ್ಟು ಅಲ್ಲಿ ಹೋಗಿ ಓಡಾಡಬೇಕು. ಆ ಕಾಡಸಿದ್ದೇಶ್ವರ ಮಠದಲ್ಲಿ ಗುರುಗಳು ಏನೇನು ಮಾಡಿಸಿದ್ದಾರೆ, ಏನೇನು ಚೆಕ್ ಮಾಡಿದ್ದಾರೆ, ಯಾವ ಥರ ಬೆನಿಫಿಟ್ ಮಾಡ್ಕೊಳ್ತಾ ಇದ್ದಾರೆ, ಎಲ್ಲದಕ್ಕೂ ಇದೆ ಅಲ್ಲಿ. ರೈತರಿಗೆ ಬೇಕಾಗಿದ್ದ ಸರ್ವರೋಗಕ್ಕೂ ಮದ್ದನ್ನು ಕೊಡ್ತಾರೆ ಅವರು. ಎಲ್ಲ ಆರ್ಗ್ಯಾನಿಕ್ಕೆ, ಯಾವುದು ಕೆಮಿಕಲ್ ಬೇಸಸ್ ಏನನ್ನೂ ಯೂಸ್ ಮಾಡಲ್ಲ. ಆಮೇಲೆ ಮನುಷ್ಯನಿಗೆ ಬರೋ ಕ್ಯಾನ್ಸರ್ವರೆಗೆ ಕಾಯಿಲೆವರೆಗೂ ಮೆಡಿಷನ್ ಹೇಳ್ತಾರೆ. ಎಲ್ಲ ನಮ್ಮ ಹತ್ರನೇ ಇದೆ. ನಾವು ಸುಮ್ಮನೆ ಇನ್ನೊಂದು ಕಂಪ್ನಿಯವರಿಗೆ ಇನ್ನೊಬ್ಬರಿಗೆ ದುಡ್ಡು ಕೊಟ್ಟು ನಾವು ದಡ್ಡರಾಗ್ತಾ ಇದ್ದೀವಿ. ಅಂದರೆ ಏನಪ್ಪ ಅಂದರೆ, ರೈತರು ಮೊದಲೇ ಪ್ರತಿಯೊಬ್ಬರಿಗೂ ಪ್ರತಿಯೊಂದನ್ನು ಕೊಡುವಂಥ ಸ್ಥಾನದಲ್ಲಿದ್ದವನು ಇವತ್ತು ಅವನೇ ಹೋಗಿ ಬೇರೆಯವ್ರ ಹತ್ರ ಕೈ ಚಾಚೋ ಪರಿಸ್ಥಿತಿಗೆ ತಂದು ಬಿಟ್ಬಿಟ್ಟಿದ್ದಾರೆ. ದಯವಿಟ್ಟು ನಾನು ಎಲ್ಲರ ಹತ್ರ ಹೇಳ್ಕೊಳ್ಳೋದಷ್ಟೇ, ನಾವು ಬೇರೆಯವ್ರ ಹತ್ರ ಕೈ ಚಾಚೋರಲ್ಲ ರೈತರು, ನಾವು ಬೇರೆಯವ್ರಿಗೆ ಕೊಡೋರು. ನೀವು ಅರ್ಥ ಮಾಡ್ಕೊಳ್ಳಿ, ಯಾವ ಕಂಪ್ನಿ ಯಾರೂ ನಮ್ಮನ್ನು ಮೇಲೆತ್ತಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ಅವರವರು ಪ್ರಾಫಿಟ್ಗೋಸ್ಕರ ಬಂದಿದ್ದಾರೆ.
ದಯವಿಟ್ಟು ನಾನು ಹೇಳೋದೇನು ಅಂದರೆ, ನಮ್ಮ ಹತ್ರ ಏನಿದೆ ಅದನ್ನು ನಾವು ಕರೆಕ್ಟಾಗಿ ಉಪಯೋಗಿಸ್ಕೊಳ್ಳೋಣ, ಆಮೇಲೆ ಬೇರೆ ಕಡೆ ಹೋಗೋಣ ಅಂತ ಹೇಳ್ತೀನಿ. ಇನ್ನೂ ತುಂಬ ವಿಷಯಗಳಿದೆ. ರೈತರು ಶೆಡ್ ಯಾವ ಥರ ಮಾಡಬೇಕು, ಇಲ್ಲಿ ನಾವು ಪ್ಯಾಕೆಟ್ಗಳನ್ನೆಲ್ಲ ಕಟ್ಟಿದ್ದೀವಿ, ಇದನ್ನು ಯಾಕೆ ಕಟ್ಟಿದ್ದೀನಿ, ನೆಕ್ಸ್ಟ್ ವಿಡಿಯೋದಲ್ಲೆಲ್ಲ ಹಾಕ್ತೀನಿ. ಯಾಕಂದರೆ ತುಂಬ ಲಾಂಗ್ ವಿಡಿಯೋ ಆದರೂ ಜನರಿಗೆ ನೋಡಲಿಕ್ಕೆ ಪೇಷನ್ಸ್ ಇರಲ್ಲ, ಬ್ಯುಸಿ ಇರ್ತಾರೆ. ಹಾಕೋ ಫುಡ್ಗಳ ಬಗ್ಗೆ, ಯಾವ ಥರ ಹಾಕಿದ್ರೆ ಹಸುಗಳನ್ನು ಚೆನ್ನಾಗಿ ಬೆಳೆಸ್ಕೋಬೋದು, ಹಸುಗಳು ಚೆನ್ನಾಗಿ ಹಾಲು ಕೊಡಬೇಕು, ಆಮೇಲೆ ಹಸುವಿನಿಂದ ಮತ್ತೆ ಇನ್ನು ಪ್ರಾಡಕ್ಟ್ ಏನೇನು ಮಾಡ್ಬೋದು, ಪ್ರತಿಯೊಂದನ್ನು ಡೀಟೇಲ್ಸ್ ಆಗಿ ನಾನು ಪ್ರತಿ ವಿಡಿಯೋದಲ್ಲಿ ಇದೇ ಥರ ಹೇಳ್ತಾ ಬರ್ತೀನಿ. ನಮಸ್ತೆ, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.